ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 18ನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ಪ್ರವರ್ತನೆಗಳ ಗುರಿ ಎಲ್ಲ ಹೃದಯಗಳನ್ನು ಐಕ್ಯತೆಯೆಡೆಗೆ ತರುವುದೇ ಆಗಿದೆ. ಐಕ್ಯತೆ ಎಂದರೆ ನನ್ನ ನಿಷ್ಕಳಂಕ ಹೃದಯದ ಅನುಕರಣೆಯಲ್ಲಿ ಪೂರ್ತಿ ಶ್ರದ್ಧೆ ವಹಿಸುವುದೇ ಆಗಿದೆ. ಇದಾಗಿದೆ ನನ್ನ ಹಾಗೂ ಏಸು ನನ್ನಲ್ಲಿ ಪೂರ್ತೀಕರಿಸಿದ ಪರಿಶುದ್ಧತೆ ಎಡೆಗಿರುವ ದಾರಿ. ನನ್ನಲ್ಲಿ ಸೃಷ್ಟಿಸಲ್ಪಟ್ಟಿದ್ದು ಹಾಗೂ ನನ್ನಲ್ಲಿ ಲಭಿಸಲ್ಪಟ್ಟಿದ್ದು ಆದ ಎಲ್ಲವನ್ನು ನಾನು ಒಟ್ಟು ಸೇರಿಸುತ್ತೇನೆ. ಪಾಪದಲ್ಲಿ ಬೀಳದಿರುವುದು, ಪರಿಶುದ್ಧವೂ ಒಳಿತು ಆಗಿರುವುದನ್ನು ಪ್ರೀತಿಸುವುದು. ಈ ಗುರಿಗಾಗಿ ಒಬ್ಬ ತನ್ನ ಜೀವಿತವನ್ನು ಸಮರ್ಪಿಸುವುದು ಎನ್ನುವುದರಲ್ಲಿ ದೈವ ಸ್ನೇಹವು, ಆಳವಾದ ಸಮಾಧಾನವು ಅಡಕವಾಗಿದೆ. ನನ್ನ ಸುನಿಶ್ಚಿತ ವಿಜಯದ ತಿರುಳು ಅಥವಾ ಜೀವವೇ ಆಗಿದೆ. ಐಕ್ಯತೆ ನನ್ನ ಯೋಜನೆಯ ಪ್ರಕಾಶ, ಸಮಾಧಾನವೇ ಆಗಿದೆ. ಕೃಪೆಯು ಈ ದೈವಿಕ ಪದ್ಧತಿಯ ಪೂರ್ತೀಕರಣ, ಹೃದಯದ ಪರಿವರ್ತನೆಯಾಗಿದೆ. ಇದೇ ಆಗಿದೆ ನಿಮ್ಮಿಂದ ನಾನು ಬಯಸುತ್ತಿರುವ ಪ್ರತಿಕ್ರಿಯೆ. ಮಾರ್ಗದರ್ಶನ. ನೀವು ನಿಂದನೆಗೊಳಪಟ್ಟಾಗ ಹಾಗೂ ತಿರಸ್ಕರ್ತರು, ಮೂರ್ಖರು ಎಂದು ನಿಮ್ಮನ್ನು ಈ ಲೋಕ ಕಾಣುವಾಗ ಈ ನಿಮ್ಮ ಪ್ರತಿಷ್ಠಾಪನೆಯಲ್ಲಿ ಆನಂದ ಪಡಿರಿ. ಒಂದು ಕಾರಣವೂ ಇಲ್ಲದೆ, ಯಾವ ತಪ್ಪು ಇಲ್ಲದೆ ನಿಮ್ಮ ಮೇಲೆ ತಪ್ಪು ಹೊರಿಸುವಾಗ ನಿಮ್ಮನ್ನು ದೂಷಿಸುವವರಿಗೆ ನಿಮ್ಮ ಮುಖ ಮರೆಮಾಚದೆ ಅವರು ನನ್ನನ್ನು ಕ್ಷಮಿಸಲಿ, ಅವರು ನನ್ನನ್ನು ಅಂಗೀಕರಿಸಲಿ ಎಂದು ನಾವು ಬಯಸಬಾರದು. ಬೇರೆಯವರು ನಮ್ಮ ತಪ್ಪುಗಳನ್ನು, ಕೊರತೆಗಳನ್ನು ಕಂಡು ಹೇಳುವುದನ್ನು ನಾವು ತಡೆಯಬಾರದು. ನಿಂದನೆ ಲಭಿಸುವಾಗ ಯಾರಿಂದ ಅದು ಲಭಿಸುವುದೆಂದು ಕೂಡ ನಾವು ನೋಡಬಾರದು. ಅಥವಾ ಯಾರಾದರೂ ನನ್ನನ್ನು ನಿಂದಿಸಿದಾಗ ನಾವು ಅದನ್ನು ತಿಳಿದುಕೊಂಡರೆ ನಮಗೆ ಗೊತ್ತಾಗಿದೆ ಎಂದು ಅವರ ಮುಂದೆ ಪ್ರಕಟಿಸದೆ ನಿಮ್ಮ ಪ್ರಾರ್ಥನೆಯಲ್ಲಿ ಅವರಿಗೆ ಪ್ರಥಮ ಸ್ಥಾನವನ್ನು ನೀಡಿರಿ. ತಾಳ್ಮೆಯಿಂದ ದೇವರೊಂದಿಗಿರುವ ಐಕ್ಯತೆಯನ್ನು ಅನ್ವೇಷಿಸಿರಿ. ಪ್ರತಿಷ್ಠಾಪನೆಯ ಮೂಲಕ ಲಭಿಸುವ ಕೃಪೆಯ ಮುಖಾಂತರ ಪರಿಶುದ್ಧ ಮರಿಯಮ್ಮನವರ ಗುರಿಯಲ್ಲಿ ಒಂದುಗೂಡಿರಿ. ನಮ್ಮಲ್ಲಿ ಏನೂ ಇಲ್ಲದೆ ಆಗುವಾಗ ಪರಿಶುದ್ಧ ಮರಿಯಮ್ಮನವರ ವಿಜಯ ನಮ್ಮಲ್ಲಿ ಸಂಭವಿಸುತ್ತದೆ. ಆಗ ದೇವರು ಪರಿಶುದ್ಧ ಸಂಲಯನದ ಎತ್ತರಕ್ಕೆ ನಮ್ಮನ್ನು ವಹಿಸಿಕೊಂಡು ಹೋಗುತ್ತಾರೆ. ಧ್ಯಾನ. ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನನ್ನ ಆತ್ಮದಲ್ಲಿ ದೀನತೆ ಲಭಿಸಲು ನಿಮ್ಮ ಮಧ್ಯಸ್ಥಿಕೆಯನ್ನು ನಾನು ಯಾಚಿಸುತ್ತೇನೆ. ದೇವರು ನನ್ನ ಮುಖಾಂತರ ಪ್ರವರ್ತಿಸುವುದನ್ನು ಕಾಣುವಾಗ ದೇವರ ಸನ್ನಿಧಿಯಲ್ಲಿ ಇನ್ನೂ ಬಹಳವಾಗಿ ದೀನರಾಗಲು ನನಗೆ ಸಹಾಯ ಮಾಡಿರಿ. ಪ್ರಿಯ ತಾಯೇ, ಹಿಂಸೆ, ಬಾಧೆ, ನಿಂದನೆಗಳನ್ನು ಪೂರ್ಣವಾಗಿ ಸ್ವೀಕರಿಸಿ ತಾಯೇ, ನಿಮ್ಮ ನಿಷ್ಕಳಂಕ ಹೃದಯದ ವಿಜಯದ ಮಹತ್ವಕ್ಕಾಗಿ ಒಂದು ಕಾಣಿಕೆಯಾಗಿ ಅವುಗಳನ್ನು ಸಮರ್ಪಿಸಿಕೊಳ್ಳಲು ನನಗೆ ಸಹಾಯ ನೀಡಿರಿ. ನನ್ನ ಪ್ರತಿಷ್ಠಾಪನೆಯ ಏಕೈಕ ಗುರಿ ತಾಯಿಯ ನಿಷ್ಕಳಂಕ ಹೃದಯದ ಮೂಲಕ ಹೆಚ್ಚಾಗಿ ಕೃಪೆಗಳನ್ನು ಪಡೆದುಕೊಳ್ಳುವುದೇ ಆಗಿದೆ. ಒಂದೊಂದು ಸಹನೆಯಲ್ಲೂ ತಾಯಿಯ ಸುನಿಶ್ಚಿತ ವಿಜಯದ ದೈವಿಕ ಪದ್ಧತಿಯನ್ನು ಅರಿತುಕೊಳ್ಳಲು ಸಹಾಯ ಮಾಡಿರಿ. ಒಂದೊಂದು ಹೃದಯವು ತಾಯಿಯ ಹೃದಯದ ಮೂಲಕ ಏಸುವಿನ ಪವಿತ್ರ ಹೃದಯದೊಂದಿಗೆ ಐಕ್ಯವಾಗಿ ಏಸುವಿನ ಪವಿತ್ರ ಹೃದಯದ ಆಳ್ವಿಕೆ ಸ್ಥಾಪನೆಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ವಚನ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರ, 4ನೇ ಅಧ್ಯಾಯ, 14ನೇ ವಾಕ್ಯ. ಕ್ರಿಸ್ತ ಯೇಸುವಿನ ನಾಮದ ನಿಮಿತ್ತ ನಿಂದೆ, ಅವಮಾನಗಳಿಗೆ ಗುರಿಯಾದರೆ ನೀವು ಧನ್ಯರು. ಮಹಿಮಾನ್ವಿತ ದೇವರ ಆತ್ಮವು ನಿಮ್ಮಲ್ಲಿ ನೆಲೆಸಿರುವುದು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.